ಚೌಡಯ್ಯ ಅಂಬಿಗರ ಚೌಡಯ್ಯರವರ ಈ ಜನ್ಮದಿನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹೊಂದಿಕೊಂಡು ಅಂತ ಹೇಳಿಕೊಂಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಡಿ ನಂದೀಶ್ ಅವರನ್ನು. ಕನ್ನಡ ನಾಡು ಹಲವಾರು ಮಹನೀಯರಿಗೆ ಜನ್ಮವಿಸಿದಂತಹ ಅಂಬಿಗರು ಅವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಚೌಡಯ್ಯ ಸರ್ವರಲ್ಲೂ ಸಮಾನತೆಯನ್ನು ಸಾಧಿಸಿದಂತಹ ಸಮಾಜದ ಡೊಂಕನ್ನು ನಾವೇ ಇಟ್ಕೊಳ್ಬೇಕು ಅಂತಕ್ಕಂಥ ಉಪದೇಶಗಳನ್ನ ನೀಡ್ತಾ ಬಂದಂಥವರು. ಅಂತಹ ಉಪಸ್ಥಿತ ಇರ್ತಕ್ಕಂಥ ಮಂಡ್ಯ ನಗರಸಭೆ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಎಂ.ಇ. ಪ್ರಕಾಶ್ ಸರ್ ಅವರನ್ನ ಆತ್ಮೀಯವಾಗಿ ನಾನು ನೋಡಿ ಸರಿ ಇಲ್ಲ ಕೆಳಕರೆ ಬಿಡ್ಬಾ ಈ ನಿಂತಿರೋದಲ್ಲಿ ವಿಡಿಯೋ ಬಿಡ್ತಾ ಇರೋದಿಲ್ಲ ಎಲ್ಲ ಬಂದ್ಬಿಡಿ ಬ್ಯಾಕ್ ಲೈಟ್ ಹೊಡಿತಾ ಎಲ್ಲ ತಗೊಬಿಡಿ ಏನಿಲ್ಲ ಸ್ಟೆಪ್ ಹಿಂದಕ್ಕೆ ಗುರು ಬೆನ್ ಕಾಣ್ತೈತೆ ಸ್ವಲ್ಪ ಈ ಕಡೆ ಅಲ್ಲೇ ನಿಂತಲ್ಲಿ ಯಾಕೆ ಗುರು ಏಣ ದೂರದಿಂದ ಜಯಂತಿಗಳನ್ನು ಸರ್ಕಾರ ಪ್ರತಿ ವರ್ಷ ರಾಜ್ಯದಾದ್ಯಂತ ನೆರವೇರಿಸಿಕೊಂಡು ಬರ್ತಾ ಇದೆ. ಇವೆಲ್ಲದರ ನಡುವೆ ಮನಸ್ಸನ್ನು ಕೊರೆಯುವಂತಹ ವಿಷಯವೇನೆಂದರೆ ಜಗತ್ತಿಗೆ ಕನ್ನಡ ಸಾಹಿತ್ಯದ ಸದರಿಕೆಯನ್ನು ಪರಿಚಯಿಸಿರುವಂತಹ ಶರಣರು ನಮಗೆಷ್ಟು ಬೇಕಾಗಿದ್ದಾರೆ, ನಮಗೇಕೆ ಬೇಕಾಗಿದ್ದಾರೆ, ನಮಗೆಂದು ಬೇಕಾಗಿದ್ದಾರೆ. ಕಾಯಕವನ್ನೇ ಬದುಕಿನ ಅವಿಭಾಜ್ಯ ಅಂಗವನ್ನಾಗಿಸಿಕೊಂಡು ಜಗತ್ತಿನ ಎಲ್ಲರನ್ನು ಸಮಾನ ಪ್ರೀತಿಯಿಂದ ಕಂಡು ಇವ ನಾನವ ಎನ್ನದೆ ಇವ ನನ್ನವ ಅನ್ನುವಂತಹ ಸೌಹೃದಯ ಸಿರಿವಂತಿಕೆಯನ್ನು ನಾಡಿನಾದ್ಯಂತ ಬಿತ್ತರಿಸಿದ ಬಸವಣ್ಣನವರು ಅವರ ಅನುಯಾಯಿಗಳಾಗಿ ಒಂದು ದೊಡ್ಡ ಶರಣ ಸಮೂಹ ಜಾತಿ ಮತ್ತು ಧರ್ಮ ಪಂಥಗಳ ಭೇದವಿಲ್ಲದಂತೆ ಜಗತ್ತಿನ ಎಲ್ಲರ ಪ್ರೀತಿಯನ್ನು ಆವಾಹಿಸಿಕೊಂಡು ನಮ್ಮಿಂದ ಏನು ಸಾಧ್ಯವಾಗುತ್ತೋ ಅದನ್ನು ಜಗತ್ತಿಗೆ ನೀಡುವ ಮುಖಾಂತರವಾಗಿ ನಾವು ಮೂಲತಃ ಮಾನವ ಧರ್ಮೀಯರು ಎಂಬುದನ್ನು ಜಗತ್ತಿಗೆ ಸಾದರಪಡಿಸಬೇಕು ಅನ್ನುವಂತಹ ಅಪೇಕ್ಷೆಯೊಡನೆ ಮನದಲ್ಲಿ ಅದುಮಿಕೊಂಡಿರುವಂತಹ ಒಂದಷ್ಟು ವಿಷಯಗಳನ್ನು ಜಗತ್ತಿಗೆ ಬಿತ್ತರಿಸುವಲ್ಲಿ ನಾನಾ ರೀತಿಯ ದಾರಿಗಳನ್ನು ಕಂಡುಕೊಂಡಾಗ ನಮ್ಮ ಕಣ್ಣೆದುರು ಕಾಣಿಸುತ್ತಿರುವವರು ಅಂಬಿಗರ ಚೌಡಯ್ಯನವರು. ಕೇವಲ ಅಂಬಿಗರ ಚೌಡಯ್ಯನವರನ್ನು ಅವರ ವೃತ್ತಿಗೂ ಅವರ ಧರ್ಮಕ್ಕೂ ಅವರ ಜಾತಿಗೂ ಮಾತ್ರ ಮೀಸಲಾಗಿಸಿಕೊಳ್ಳದೆ ಈ ಜಗತ್ತಿನಲ್ಲಿ ಮಾನವನಾದವನು ಅದೆಂದು ದೇದೀಪ್ಯವಾಗಿ ಬೆಳಗಬಲ್ಲ ಎಂಬುದನ್ನು ತನ್ನ ಸವಿ ನುಡಿಗಳ ಮೂಲಕ ತನ್ನ ಆಂತರಿಕ ವೇದನೆಗಳ ಮುಖಾಂತರ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಸುಮಾರು 256 ಮಂದಿ ಶರಣರ ವಚನಗಳನ್ನು ನಾವು ಗಮನಿಸುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣೆಗಳು ಸಾಕಷ್ಟು ಮಂದಿ ಬರ್ತಾರೆ. ಅವರಲ್ಲಿ ಒಬ್ಬರು ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯ ಎಂದಾಕ್ಷಣ ನಮ್ಮ ಮನಸ್ಸಲ್ಲಿ ಹೊಳೆಯುವಂಥದ್ದು ನಾವು ಮಾಡುವಂತಹ ಕೆಲಸಗಳು ಯಾವುದೇ ಆಗಿರಬಹುದು, ಅದು ಜಗತ್ತು ಪ್ರೀತಿಯನ್ನು ಆವಾಹಿಸಿಕೊಂಡಿರಬೇಕೇ ಹೊರತು ನಾನೊಬ್ಬ ಮಹಾ ಎಂಬುದನ್ನು ಜಗತ್ತಿಗೆ ಎಂದು ತೋರಿಸಿ ಕೊಡಬಾರದೆಂದು. ಹಾಗಾಗಿ ಅಂಬಿಗೆ ಚೌಡಯ್ಯನವರು ಇವತ್ತಿಗೂ ನಾವೆಲ್ಲರೂ ಗುರುತಿಸುವಂಥದ್ದು ಅವರ ನಿಷ್ಠುರವಾದ ಮಾತುಗಳಿಂದ ಮಾತ್ರ. ನಮ್ಮ ಗಂಗಾವತಸ್ಥರು ಕೇವಲ 50 ಜನ ಇರೋದು ಅಂತ ನನಗೆ ಬಹಳ ಬೇಸರ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನನ್ನ ವಾರ್ಡ ನಡೆದಾಗ ಗಾಳಿಗಂಬ ಚೌಡೇರಿ ಗಾಳಿಗಂಬ ತುಂಬಿ ಹೀಗೆ ಇದ್ರು ನಮ್ಮ ಗಂಗಾವತಸ್ಥರು. ಹಾಗೂ ನನ್ನ ವಾರ್ಡಲ್ಲೇ ನಿಮ್ಮ ಕಟ್ಟಡ ಉದ್ಘಾಟನೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಸೇರಿದ್ರಿ. ಆದರೆ ಈ ದಿನ ಏನು ನಮ್ಮ ಜಿಲ್ಲಾಡಳಿತದಿಂದ ಮತ್ತು ನಮ್ಮ ನಗರಸಭೆ ವತಿಯಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ನಮ್ಮ ಗಂಗಾವತಸ್ಥರು ಹಾಗೂ ಸಾರ್ವಜನಿಕರು ಬರದೇ ಇರೋದೇ ಒಂದು ಭರವಸೆ. ಹಾಗೂ
ಸಾಕಷ್ಟು ವಿಷಯವನ್ನು ನಿಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ. ಈ ನಮ್ಮ ಸಾಹಿತಿಗಳು ಹಾಗೂ ಕವಿಗಳು ಎಬ್ರಿಯವರು ಮಾತಾಡಿದ್ರಿಂದ ನಾನು ಅಂಬಿಗರ ಚೌಡಯ್ಯವರ ವಿಷಯವಾಗಿ ನಾನು ಹೆಚ್ಚಿಗೆಯನ್ನು ನಾನು ಮಾತಾಡಲ್ಲ. ಹಾಗೂ ತಿಳುವಳಿಕೆಯಷ್ಟರಾಗಿ ಇನ್ನು ಮುಂದಕ್ಕೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಇನ್ನೂ ಇದ್ರ ಬಗ್ಗೆ ಪ್ರವಾಸನ ಮತ್ತೆ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾ ಈ ವೇದಿಕೆಗೆ ಅವ್ರು ಈಗಾಗಲೇ ಎಫ್ಎಸ್ಆರ್ ಯೋಜನೆ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ತಾವೆಲ್ಲ ಇದ್ದೀರಾ. ಎಲ್ಲರೂ ಸೇರಿ ಹೇಳೋದಾದ್ರೆ ನಾವು ಜಯಂತಿಗಳನ್ನ ಆಚರಣೆ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಿದೆ ಅಂದ್ರೆ ಅವರು ನಾಡು ನುಡಿಗೆ ನಮ್ಮ ಸಮಾಜವನ್ನು ತಿದ್ದುವ ನಿಟ್ಟಿನಲ್ಲಿ ಏನೇನು ಕೊಡುಗೆಗಳನ್ನ ಅವ್ರನ್ನ ವಚನಗಳನ್ನ ಅಥವಾ ಅವರು ಸಾಹಿತ್ಯವನ್ನ ನಮಗೆ ಕೊಟ್ಟಿದ್ದಾರೆ, ಅವು ನಮ್ಮ ಅನುಕೂಲಗಳನ್ನ ಈ ತರದ ಮನೋಭಾವನೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಅವರು ಶ್ರಮಿಸಿದವರು, ಈ ತರ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ನಿವಾರಣೆ ಮಾಡಲಿಕ್ಕೆ ಜಯಿಸ್ತಕ್ಕಂಥವ್ರು. ಮತ್ತೆ ಆ ಸಂದರ್ಭದಲ್ಲಿ 100 ವರ್ಷಗಳ 800-900 ವರ್ಷಗಳ ಹಿಂದೆನೆ ಅಂತ ದೊಡ್ಡ ಹೋರಾಟವನ್ನು ಮಾಡಿದೆ. ಈ ಹೋರಾಟ ಮಾಡೋದು ಬೇರೆ, 800-900 ವರ್ಷಗಳ ಹಿಂದೆನೆ ಹೋರಾಟ ಮಾಡ್ತಕ್ಕಂಥದ್ದು ಬೇರೆ ಆಗಿರುತ್ತೆ. ಅಂತ ಸಂದರ್ಭದಲ್ಲೇ ಹೋರಾಟ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ನಾವು ಅದರಲ್ಲೂ ಕೂಡ ಈಗಾಗಲೇ ಯಾವುದೇ ಜಾತಿ ಮತಕ್ಕೆ ಸೀಮಿತವಲ್ಲ ಈ ಜಯಂತಿಗಳು. ಎಲ್ಲರೂ ಕೂಡ ಈ ಜಯಂತಿಗಳಲ್ಲಿ ಭಾಗವಹಿಸಬೇಕು. ಎಲ್ಲ ಅಂದ್ರೆ ಉದ್ದೇಶ ಏನಂದ್ರೆ ಅವ್ರ ಜಯಂತಿ ವಿಶೇಷವಾಗಿ ಒಂದು ಜನಾಂಗದ ಇಂಥ ಜನಾಂಗ ಬೆಳೆಸಿದ್ರು, ಆ ಕಾರಣಕ್ಕೆ ಈ ಜಯಂತಿ ಆಚರಣೆ ಮಾಡ್ತಾ ಇರಬೇಕಂತ ಉದ್ದೇಶ ಅಲ್ಲ. ಅವರು ಏನು ಈ ಸಮಾಜಕ್ಕೆ ಸಾಹಿತ್ಯಕ್ಕೆ ನಮ್ಮ ಸಮಾಜದ ಬದಲಾವಣೆಗೆ ಕೊಡುಗೆ ನೀಡಿದ ಕಾರಣಕ್ಕೆ ಅವರ ಜಯಂತಿಗಳನ್ನ ರಾಜ್ಯ ಸರ್ಕಾರ ಆಚರಣೆ ಮಾಡತಕ್ಕಂಥ ಉದ್ದೇಶ. ಹಾಗಾಗಿ ನಮ್ಗೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು ಇನ್ನೂ ಹೆಚ್ಚಿನದಾಗಿ ಗ್ರಾಮ ಪಂಚಾಯತ್ ಎಲ್ಲಾ ಕಡೆಯಿಂದ ಬಂದು ಅಂಬಿಗರ ಚೌಡಯ್ಯ ಯಾರು, ಅವ್ರು ಏನು, ಅವ್ರು ಹಿನ್ನೆಲೆ ಇರತಕ್ಕಂಥದ್ದನ್ನ ಎಲ್ಲಾ ಕಡೆ ತಿಳಿಸ್ತಕ್ಕಂಥದ್ದು. ಆ ಮೂಲಕ ಸಮಾಜ ಪರಿವರ್ತನೆಯಲ್ಲಿ ನೀವು ಕೂಡ ಸಮಾಜದಲ್ಲಿರ್ತಕ್ಕಂಥ ನೀವು ಕೂಡ ಕೊಡುಗೆ ನೀಡಿ ಎಲ್ಲ ಸಾರ್ವಜನಿಕರು, ಮಂಡ್ಯದ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮ ಜಯಂತಿಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಜಿಲ್ಲಾಡಳಿತ ಮನವಿ. ಮಾತಾಡಿದ್ದಾರೆ, ನಾನೇನು ಅವ್ರು ಮಾತಾಡಿದ್ರೆ 275 ಹೇಳಿದ್ದಾರೆ.